ವಿದ್ಯಾರ್ಥಿಗಳ ನೀವು ಕಳೆದ ತರಗತಿಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಅರ್ಥ ವ್ಯಾಖ್ಯೆಗಳನ್ನು ತಿಳ್ಕೊಂಡು ಹಾಗೂ ಬೆಳವಣಿಗೆ ಮತ್ತು ವಿಕಾಸಗಳಿರುವಂತಹ ವ್ಯತ್ಯಾಸಗಳನ್ನು ಮನನ ಮಾಡಿದ್ದೀವಿ. ಈ ತರಗತಿಯಲ್ಲಿ ನಾವು ವಿಕಾಸದ ತತ್ವಗಳನ್ನು ತಿಳಿಯೋಣ. ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಒಂದು ಮಾತನ್ನು ಹೇಳ್ತೀನಿ. ಇದು 10 ಅಂಕಗಳಿಗೆ ಬರಬಹುದಾದ ಪ್ರಶ್ನೆ. ಏನಂತ ಬರಬಹುದು? ವಿಕಾಸದ ತತ್ವಗಳನ್ನು ವಿವರಿಸಿ. ವಿಕಾಸದ ತತ್ವಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. 8 ತತ್ವಗಳನ್ನು ನಿಮ್ಮ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಹಾಗಾಗಿ ವಿಕಾಸದ ತತ್ವಗಳು ಎಷ್ಟು ಅಂತ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೊಂಡ್ರೆ 8 ಅಂತ ಹೇಳ್ಬೋದು. ಅವು ಯಾವುವು ಅನ್ನೋದನ್ನ ವಿವರಣೆಯ ವಿಭಾಗದಲ್ಲಿ ಅರ್ಥೈಸ್ಕೊಳ್ತಾ ನೆನಪಿಟ್ಕೊಳ್ತಾ ಮುಂದಕ್ಕೆ ಕಲಿಕೆಗೆ ಸಾಗಬೇಕು. ಈಗ ನಾನು ವಿಕಾಸದ ತತ್ವಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಳ್ಳಕ್ಕೆ ಚೆನ್ನಾಗಿದೆ. ವಿಕಾಸ ಮನೋವಿಜ್ಞಾನ ಎನ್ನುವುದು ಮನೋವಿಜ್ಞಾನದ ಒಂದು ಶಾಖೆ. ಮನೋವಿಜ್ಞಾನದಲ್ಲಿ ಅನೇಕ ಶಾಖೆಗಳಿವೆ. ಈಗ ವೈದ್ಯರು ಅಂದ ತಕ್ಷಣ ವೈದ್ಯಕೀಯ ಶಾಸ್ತ್ರದಲ್ಲಿ ಮತ್ತೆ ಅನೇಕ ವಿಷಯಗಳಿವೆ. ಕಣ್ಣಿನ ವೈದ್ಯರು, ಚರ್ಮದ ವೈದ್ಯರು, ಮೂಗು ಗಂಟಲು ಕಿವಿಯ ವೈದ್ಯರು, ಹೀಗೆ ಹೃದಯದ ವೈದ್ಯರು, ಹೀಗೆ. ಹಾಗೆಯೇ ಮನೋವಿಜ್ಞಾನದಲ್ಲಿಯೂ ಸಹ ಅನೇಕ ಶಾಖೆಗಳಿವೆ. ಅವುಗಳಲ್ಲಿ ಒಂದು ಶಾಖೆ ವಿಕಾಸ ಮನೋವಿಜ್ಞಾನ. ವಿಕಾಸ ಮನೋವಿಜ್ಞಾನ. ವಿಕಾಸ ಮನೋವಿಜ್ಞಾನ ಸಂಶೋಧನೆಯಿಂದ ಬೆಳವಣಿಗೆಯಿಂದ ಹೊಂದಿದೆ. ಮಗು ಗರ್ಭಧಾರಣೆಯಿಂದ ಮರಣದವರೆಗೆ ಹೇಗೆ ವಿಕಾಸ ಹೊಂದುತ್ತದೆ, ವಿಕಾಸದ ಹಂತಗಳು ಯಾವುವು, ಪ್ರತಿಯೊಂದು ವಿಕಾಸದ ಹಂತದ ವಿಶೇಷ ಗುಣಲಕ್ಷಣಗಳು ಯಾವುವು, ಪ್ರತಿಯೊಂದು ವಿಕಾಸದ ಹಂತದಲ್ಲಿ ಮಗು ನಿರ್ವಹಿಸಲು ಸಮರ್ಥವಿರುವ ಕಾರ್ಯ ಪ್ರಣಾಳಿಕೆಗಳು ಯಾವುವು ಅನ್ನೋದನ್ನ ವಿವರಿಸುವಂತಹ ಮನೋವಿಜ್ಞಾನದ ಒಂದು ಶಾಖೆಯನ್ನೇ ನಾವು ವಿಕಾಸ ಮನೋವಿಜ್ಞಾನ ಅಂತ ಕರೀತೀವಿ. ಆ ವಿಕಾಸ ಮನೋವಿಜ್ಞಾನ ಸಂಶೋಧನೆಯ ಮೂಲಕ 8 ತತ್ವಗಳನ್ನು ಹೇಳಿ ಅವುಗಳನ್ನು ನಾವು ವಿಕಾಸದ ಸಾಮಾನ್ಯ ತತ್ವಗಳು ಅಂತ ಹೇಳಿ ಕರೀತೀವಿ. ಯಾವುವು ಅಂತ ಕೇಳಿದ್ರೆ ಒಂದನೇದು ಬೆಳವಣಿಗೆ ಮತ್ತು ವಿಕಾಸಗಳು. ನಾನು ಸಂಕ್ಷಿಪ್ತ ಬರೀತಾ ಹೋಗ್ತೇನೆ, ಯಾಕೆಂದ್ರೆ ಬರೀಲಿಕ್ಕೆ ಹೆಚ್ಚು ಸಮಯ ಖರ್ಚಾಗ್ತದೆ. ಬೆಳವಣಿಗೆ ಮತ್ತು ವಿಕಾಸವು ಅನುವಂಶೀಯತೆ ಮತ್ತು ಪರಿಸರಗಳೆರಡರ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲ. ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಬೆಳವಣಿಗೆ ಮತ್ತು ವಿಕಾಸಗಳು ಎರಡೂ ಸಹ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲ. ಅಂದರೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರಗಳೆರಡು ಪ್ರಭಾವ ಬೀರುವ ಪ್ರಮುಖ ಅಂಶಗಳು. ಹಾಗಂದ್ರೆ ಏನು ಅಂತ ಕೇಳೋದು. ಮುಂದೆ ಇದೇ ಅಧ್ಯಾಯದಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಇದೆ, ಅಲ್ಲಿ ಅದರ ಮಹತ್ವವನ್ನು ವಿವರವಾಗಿ ಹೇಳ್ತೇವೆ. ಆದ್ರೆ ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಸಾಂದರ್ಭಿಕವಾಗಿ ಹೇಳೋದ್ರೆ ಅನುವಂಶೀಯತೆ ಅಂತ ಹೇಳಿದ್ರೆ ಜೀವಾಣುಗಳ ಮೂಲಕ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಜೈವಿಕವಾಗಿ ಸಾಗಿ ಬರುವ ಅಂಶಗಳನ್ನೇ ಅನುವಂಶೀಯತೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ತನ್ನನ್ನೇ ಹೋಲುವ ಮಗುವಿಗೆ ಜನ್ಮ ನೀಡುತ್ತದೆ. ಆನೆಯ ಮರಿಗೆ ಜನ್ಮ ನೀಡುತ್ತದೆ. ಹುಲಿಯ ಮರಿಗೆ ಜನ್ಮ ನೀಡುತ್ತದೆ. ಹಾವು
ರೈಬೋಸೋಮ್ಸ್ ಅಂತ ಹೇಳ್ತೇವೆ, ಅವುಗಳ ಮೂಲಕ ಸಾಗಿ ಬರುವ ಜೈವಿಕ ಅಂಶಗಳನ್ನೇ ನಾವು ಅನುವಂಶೀಯತೆ ಅಂತ ಕರೀತೇವೆ. ಈಗ ಅರ್ಥ ಆಯ್ತು ಅಂದ್ರೆ ನಾವು ನನ್ನ ತಂದೆ ತಾಯಿಗಳನ್ನ ಹೋಲ್ತೇವೆ, ನನ್ನ ಅಜ್ಜ ಅಜ್ಜಿಯನ್ನ ಹೋಲ್ತೇವೆ, ಮುತ್ತಜ್ಜನಿಂದ ಹೋಲ್ತೇವೆ, ಅಥವಾ 7 ತಲೆಮಾರುಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೋಲ್ತೇವೆ ಅನ್ನೋದೇ ಅನುವಂಶೀಯತೆ. ಮತ್ತೊಂದು ನಮ್ಮ ಬೆಳವಣಿಗೆಯ ಮೇಲೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶ ಅಂತ ಹೇಳಿದ್ರೆ ಪರಿಸರ. ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ಒಟ್ಟು ಮೊತ್ತವೇ ಪರಿಸರ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದು, ಅನುವಂಶೀಯತೆಯನ್ನು ಹೊರತುಪಡಿಸಿ, ಕೇಳಿಸ್ಕೊಳ್ಳಿ, ಅನುವಂಶೀಯತೆಯನ್ನು ಹೊರತುಪಡಿಸಿ ನಮ್ಮ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಉಳಿದ ಎಲ್ಲ ಅಂಶಗಳ ಮೊತ್ತವೇ ಪರಿಸರ. ಹಾಗಾಗಿ ನಮ್ಮ ಬೆಳವಣಿಗೆ ಮತ್ತು ವಿಕಾಸಗಳೆರಡೂ ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಒಟ್ಟು ಅನ್ಯೋನ್ಯ ಕ್ರಿಯೆಯ ಪ್ರತಿಫಲ ಅಂತ ಹೇಳ್ತೀವಿ. ಹಾಗಾಗಿ ಬಹುತೇಕ ನಮ್ಮ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಗುಣಗಳಲ್ಲಿ ಕೆಲವು ಅನುವಂಶೀಯತೆಯ ಪ್ರಭಾವಕ್ಕೆ ಒಳಗಾಗ್ತವೆ, ಮತ್ತೆ ಕೆಲವು ಪರಿಸರದ ಪ್ರಭಾವಕ್ಕೆ ಒಳಗಾಗ್ತವೆ. ಅನುವಂಶೀಯತೆ ಮತ್ತು ಪರಿಸರಗಳೆರಡರ ಅನ್ಯೋನ್ಯ ಕ್ರಿಯೆಯಿಂದ ನಮ್ಮ ಬೆಳವಣಿಗೆ ಮತ್ತು ವಿಕಾಸ ಉಂಟಾಗ್ತದೆ. ಅನುವಂಶೀಯತೆ ಉದಾಹರಣೆಗೆ ನಿಮಗೆ ಹೇಳೋದಾದ್ರೆ, ಅನುವಂಶೀಯತೆ ನಮ್ಮ ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ನಮ್ಮ ದೇಹದ ಎತ್ತರ, ಗಾತ್ರ, ತೂಕ, ಬಣ್ಣ ಇವುಗಳ ಮೇಲೆ ಅನುವಂಶೀಯತೆಯ ಪ್ರಭಾವ ಹೆಚ್ಚು. ಹಾಗಾಗಿನೇ ನಾವು ಆಗತಾನೆ ಜನಿಸಿದಂತ ಮಗುವನ್ನು ನೋಡಿದಂತ ತಾಯಿಯಂದ್ರೆ ಹೇಳ್ತಾರೆ, ಆ ಮಗು ಅಜ್ಜನಂತಿದೆ, ಅಜ್ಜಿಯಂತಿದೆ, ಅಮ್ಮನಂತಿದೆ, ಅಪ್ಪನಂತಿದೆ ಅನ್ನುವ ಮಾತುಗಳನ್ನು ಹೇಳ್ತಾರೆ. ಹಾಗಾದ್ರೆ ದೈಹಿಕ ಅಥವಾ ಭೌತಿಕ ಗುಣಗಳ ಮೇಲೆ ನಮಗೆ ಅನುವಂಶೀಯತೆಯ ಪ್ರಭಾವ ಇದೆ. ಹಾಗಾದ್ರೆ ಅನುವಂಶೀಯತೆ ಗುಣಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಅದರ ಮೇಲೂ ಮತ್ತೊಂದು ಅಂಶದ ಪ್ರಭಾವ ಇದೆ, ಪರಿಸರ. ನಾನು ನಮ್ಮ ಹಿರಿಯರಿಂದ ಪಡೆದಿರತಕ್ಕಂತಹ ಗುಣಾಣುಗಳ ಮೂಲಕ, ಜೀವಾಣುಗಳ ಮೂಲಕ ಪಡೆದಿರುವಂತಹ ಗುಣಗಳನ್ನ ಪರಿಸರದಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ನನಗೆ ಒಳ್ಳೆಯ ಶ್ರೀಮಂತ ಅಂದ್ರೆ, ಮತ್ತೆ ನೀವು ಸಾಹುಕಾರಿಕ ಹಣದ ದೃಷ್ಟಿಯಲ್ಲಿ ಹೇಳಬೇಡ್ರಿ, ಶ್ರೀಮಂತ ಅಂತ ಹೇಳಿದ್ರೆ ನಮ್ಮ ಸುತ್ತಲೂ ಸುಸಂಸ್ಕೃತವಾದ ಪರಿಸರವಿದ್ದರೆ, ನನಗೆ ಬೇಕಾದ ಎಲ್ಲ ಸೌಲಭ್ಯಗಳ ಪರಿಸರ ಇದ್ದರೆ, ಆಹಾರದ ಸೌಲಭ್ಯ ಇದ್ದರೆ, ವೈದ್ಯಕೀಯ ಸೌಲಭ್ಯ ಇದ್ದರೆ, ಶಿಕ್ಷಣ ಸೌಲಭ್ಯ ಇದ್ದರೆ, ನಮ್ಮ ಮನೆಯ ಸ್ವಚ್ಛತೆಯ ವಾತಾವರಣ ಇದ್ದರೆ, ಅವೆಲ್ಲ ಅಂಶಗಳು ಪರಿಸರವಾಗಿರ್ತದೆ. ಆ ಪರಿಸರದ ಪ್ರಭಾವದಿಂದ ನನ್ನ ಬೌದ್ಧಿಕ ವಿಕಾಸ ಆಗ್ತದೆ, ಸಾಮಾಜಿಕ ವಿಕಾಸ ಆಗ್ತದೆ, ಭಾವನಾತ್ಮಕ ವಿಕಾಸ ಆಗ್ತದೆ. ಆದ್ರಿಂದ ಬೆಳವಣಿಗೆ ಮತ್ತು ವಿಕಾಸಗಳು ಅನುವಂಶೀಯ ಮತ್ತು ಪರಿಸರಗಳೆರಡರ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲ ಅನ್ನೋದು ವಿಕಾಸದ ಮೊದಲನೆಯ ತತ್ವ. ಎರಡನೇ ಮತ್ತೊಂದು ಅಂಶ ಅಂತಂದ್ರೆ ನಿರಂತರ ಕ್ರಿಯೆ. ವಿಕಾಸವು ನಿರಂತರ ಕ್ರಿಯೆ. ಇಲ್ಲಿ 2 ಪದಗಳನ್ನ ಪ್ರತ್ಯೇಕವಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಪರಸ್ಪರ ಸಂಬಂಧದ ನೆಲೆಯಲ್ಲಿಯೂ ಅರ್ಥ ಮಾಡಬೇಕು. ಬೆಳವಣಿಗೆ ಬೇರೆ ಹೌದು, ವಿಕಾಸ ಬೇರೆ ಹೌದು, ಆದ್ರೆ ಅವೆರಡರ ಮಧ್ಯೆ ಪರಸ್ಪರ ಸಂಬಂಧ ಇದೆ. ಅದು ಸಾಮಾಜಿಕ ಸಂಬಂಧ, ಮನೋವೈಜ್ಞಾನಿಕ ಸಂಬಂಧ, ದೈಹಿಕ ಸಂಬಂಧ, ಹೀಗೆ. ಹಾಗಾದ್ರೆ ಬೆಳವಣಿಗೆಗೆ ಒಂದು ನಿಲುಗಡೆ ಇದೆ. ಕೇಳಿಸ್ಕೋಬೇಕು ಈ ಮಾತು. ಏನದು ಬೆಳವಣಿಗೆಗೆ ಒಂದು ನಿರ್ದಿಷ್ಟ ನಿಲುಗಡೆ, ಅಂತ್ಯ, ಕೊನೆ, ಮಿತಿ ಇದೆ ಅಂತ ಹೇಳ್ತೀವಿ. ಏನದು ಹಾಗಾದ್ರೆ ಅಂದ್ರೆ ನಮ್ಮ ದೇಹದ ಬೆಳವಣಿಗೆಗೆ ಒಂದು ಮಿತಿ ಇದೆ. ಬಹುತೇಕ 18-20 ವರ್ಷದವರೆಗೆ, ವಯಸ್ಸಿನವರೆಗೆ ನಮ್ಮ ದೇಹದ ಎತ್ತರ ಬೆಳೆಯುತ್ತಾ ಹೋಗುತ್ತದೆ. ನಂತರ ಎತ್ತರ ಬೆಳೆಯುವುದಿಲ್ಲ, ಹೆಚ್ಚಾಗುವುದಿಲ್ಲ, ಅದು ನಿಲುಗಡೆಯನ್ನ ಹೊಂದುತ್ತದೆ, ಮಿತಿ ಇದೆ. ಅದಕ್ಕೆ ನಾನು ಗಣಿತದ ಒಂದು ಲೆಕ್ಕವನ್ನು ನಿಮಗೆ ಕೇಳಿ ಇಚ್ಛೆ ಪಡ್ತೀನಿ ಮಕ್ಕಳ. 5 ವರ್ಷಕ್ಕೆ ಒಂದು ಮಗು 4 ಅಡಿ ಎತ್ತರ ಬೆಳೆದರೆ 20 ವರ್ಷಕ್ಕೆ ಆ ಮಗು ಎಷ್ಟು ಎತ್ತರ ಬೆಳೆಯುತ್ತದೆ? ಆಗ
ನೀವು ಗಣಿತದ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ 5 ವರ್ಷಕ್ಕೆ 4 ಅಡಿ ಆದ್ರೆ 20 ವರ್ಷಕ್ಕೆ 16 ಅಡಿ ಎತ್ತರ ಬೆಳೆಯುತ್ತದೆ ಅಂತ ಗಣಿತದ ರೀತಿಯಲ್ಲಿ ಲೆಕ್ಕ ಹೇಳಬಹುದು. ಆದ್ರೆ ವಾಸ್ತವಿಕವಾಗಿ ಯಾವುದೇ ಮನುಷ್ಯ, ಯಾವುದೇ ಮಗು 16 ಅಡಿ ಬೆಳೆಯುವುದಿಲ್ಲ. ಯಾಕೆಂದ್ರೆ ಬೆಳವಣಿಗೆಗೆ ಒಂದು ಮಿತಿ ಇದೆ, ಬೆಳವಣಿಗೆಗೆ ಒಂದು ಅಂತ್ಯ ಇದೆ, ಬೆಳವಣಿಗೆಗೆ ಒಂದು ಕೊನೆ ಇದೆ, ಬೆಳವಣಿಗೆಗೆ ಒಂದು ಫುಲ್ ಸ್ಟಾಪ್ ಇದೆ ಅನ್ನೋದನ್ನ ಅರ್ಥ. ವಿಕಾಸ ಇದೆಯಲ್ಲ ಅದಕ್ಕೆ ಮಿತಿ ಇಲ್ಲ, ಅದು ನಿರಂತರ ಪ್ರಕ್ರಿಯೆ. ಡೆವಲಪ್ಮೆಂಟ್ ಈಸ್ ದ ಕಂಟಿನ್ಯೂಯಸ್ ಪ್ರೋಸೆಸ್ ಟಿಲ್ ಡೆತ್. ನಮ್ಮ ಮರಣದವರೆಗೆ ವಿಕಾಸವು ನಿರಂತರವಾಗಿ ಸಾಗುವ ಪ್ರಕ್ರಿಯೆ. ನಮ್ಮ ಬುದ್ಧಿಶಕ್ತಿ ಅಥವಾ ಬೌದ್ಧಿಕ ಶಕ್ತಿ ಅಥವಾ ತೀರ್ಮಾನ ಕೈಗೊಳ್ಳುವಿಕೆಯ ಶಕ್ತಿ, ಸಮಸ್ಯಾ ಪರಿಹಾರದ ಶಕ್ತಿ, ಅನುಭವ ಹೆಚ್ಚಿದ ಹಾಗೆ ನಮ್ಮ ಬೌದ್ಧಿಕ ವಿಕಾಸ ಆಗ್ತದೆ, ಸಾಮಾಜಿಕ ವಿಕಾಸ ಆಗ್ತದೆ, ಮನೋವೈಜ್ಞಾನಿಕ ವಿಕಾಸ ಆಗ್ತದೆ. ಅದಕ್ಕೆ ಕೊನೆ ಎನ್ನುವುದು ಇಲ್ಲ ಅನ್ನೋದನ್ನು ಗಮನಿಸ್ತೇವೆ. ಕೊನೆಯಲ್ಲಿ ಜೀವನ ಪರ್ಯಂತ ಸಾಗುವ. ಅದಕ್ಕೆ ನಾವು ಒಮ್ಮೊಮ್ಮೆ ಶಿಕ್ಷಣ ಏನು ಅಂತ ಹೇಳಿದ್ರೆ ಜನನದಿಂದ ಮರಣದವರೆಗೆ ನಿರಂತರವಾಗಿ ಪಡೆಯುವ ಅನುಭವಗಳ ಮೊತ್ತ ಅಂತ ಹೇಳ್ತೇವೆ. ಹಾಗಾದ್ರೆ ಕಲಿಕೆಗೆ ಕೊನೆ ಇಲ್ಲ, ಶಿಕ್ಷಣಕ್ಕೆ ಕೊನೆ ಇಲ್ಲ, ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ. ನಮ್ಮ ಭಾವನೆಗಳ ವಿಕಾಸ ಆಗ್ತದೆ ಸಾಯುವವರೆಗೆ, ಭಾಷೆ ವಿಕಾಸ ಆಗ್ತದೆ ಸಾವಿನವರೆಗೆ, ಹಾಗೆ ಬೌದ್ಧಿಕ ವಿಕಾಸ ಆಗ್ತದೆ ನಮ್ಮ ಸಾವಿನವರೆಗೆ. ಅದರಿಂದ ಅದು ನಿರಂತರವಾಗಿ ಸಾಗುವ ಪ್ರಕ್ರಿಯೆ ಅನ್ನುವಂಥದ್ದು ಎರಡನೆಯ ತತ್ವ. ಇನ್ನು ಮೂರನೆಯ ತತ್ವ, ವಿಕಾಸದ ವೇಗ ಏಕರೂಪದ್ದಲ್ಲ. ವಿಕಾಸ ಇದೆಯಲ್ಲ, ಅದು ಹೆಚ್ಚಾಗುವ ವೇಗ ಇದೆಯಲ್ಲ, ಅದು ಮನುಷ್ಯನ ಒಂದು 70 ವರ್ಷ ಒಬ್ಬ ವ್ಯಕ್ತಿ ಬದುಕ್ತಾನೆ ಅಂತಂದ್ರೆ ವಿಕಾಸದ ವೇಗ ಎಲ್ಲ ವಯಸ್ಸಿನಲ್ಲಿಯೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ, ಏಕರೂಪದಲ್ಲಿ ಇರೋದಿಲ್ಲ. ಒಂದೇ ಪ್ರಮಾಣದಲ್ಲಿ ಅಥವಾ ಏಕರೂಪದಲ್ಲಿ ಇರೋದಿಲ್ಲ ಅಂತ ಗಮನಿಸ್ತೀವಿ. ಏನದು ಏಕರೂಪದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು. ಮಗು ಅರ್ಧ ಅಡಿ ಎತ್ತರ ಇರ್ತದೆ ಇದ್ದಾರೆ, ಆದ್ರೆ 10 ವರ್ಷದ ವೇಳೆಗಾಗಲೇ 4 ಅಡಿ ಬೆಳೀತದೆ. ಅಂದ್ರೆ ಬಾಲ್ಯದಲ್ಲಿ ವಿಕಾಸದ ವೇಗ ಹೆಚ್ಚಿರ್ತದೆ, ವಿಕಾಸದ ವೇಗ ಹೆಚ್ಚು. ಮತ್ತೆ ಏನಾಗ್ತದೆ, ಹಾಗೆ ವೃದ್ಧಾಪ್ಯದಲ್ಲಿ ವಿಕಾಸದ ವೇಗ ಕಡಿಮೆ ಇರ್ತದೆ ಅನ್ನೋದನ್ನು ಗಮನಿಸಬೇಕು. ಬಾಲ್ಯದಲ್ಲಿ ಬೆಳವಣಿಗೆಯ ವೇಗ, ವಿಕಾಸದ ವೇಗ ಹೆಚ್ಚಾಗಿರ್ತದೆ. ಹಾಗೆ ಯೌವನದಲ್ಲಿ ಕಡಿಮೆ ಇರ್ತದೆ, ಮತ್ತೆ ನಂತರ ಹೆಚ್ಚಾಗುತ್ತದೆ. ನಾವು ಗಮನಿಸ್ತೀವಿ ಮಾತ್ರ. ಹದಿಹರಿಯದಲ್ಲಿ 18-19 ವರ್ಷ ಆದ್ಮೇಲೆ ನಮ್ಮ ಕಲಿಕೆಯ ವೇಗ ಹೆಚ್ಚಾಗ್ತದೆ, ಬೌದ್ಧಿಕ ಪ್ರಮಾಣ ಹೆಚ್ಚಾಗ್ತದೆ. ಹಾಗಾಗಿನೇ ಪದವಿ ತರಗತಿಗಳಿಗೆ ಹೋದ ಮೇಲೆ ವಿದ್ಯಾರ್ಥಿಗಳು ಸ್ವಯಂ ಕಲಿಕೆಯನ್ನು ರೂಢಿಸಿಕೊಳ್ತಾರೆ. ತಾವು ಎಷ್ಟು ಪರಿಶ್ರಮ ಹಾಕಿ ಅಧ್ಯಯನ ಮಾಡ್ತಾರೋ ಅಷ್ಟು ಅವರು ವಿದ್ಯಾವಂತರಾಗ್ತಾರೆ ಅನ್ನೋದು. ಬಾಲ್ಯದಲ್ಲಿ ಮಗುವಿನ ಬೆಳವಣಿಗೆಯ ವೇಗ ಶೀಘ್ರವಾಗಿರ್ತದೆ, ನಂತರ ಪ್ರೌಢಾವಸ್ಥೆಯಲ್ಲಿ ಒಂದಷ್ಟು ನಿಲುಗಡೆಯನ್ನು ಹೊಂದಿದೆ, ನಂತರ ಹದಿಹರೆಯದ ಅಂದ್ರೆ 19-20 ವರ್ಷದ ನಂತರ ಮತ್ತೆ ಬೌದ್ಧಿಕ ವಿಕಾಸ ಹೆಚ್ಚಾಗ್ತದೆ. ಹಾಗಾಗಿ ದೈಹಿಕ ಬೆಳವಣಿಗೆಯ ಪ್ರಮಾಣವು ವಯಸ್ಸಿನಿಂದ ವಯಸ್ಸಿಗೆ ಬೇರೆ ಬೇರೆಯಾಗಿದೆ, ಬೌದ್ಧಿಕ ವಿಕಾಸದ ಪ್ರಮಾಣವು ವಯೋಮಾನಕ್ಕೆ ಅನುಗುಣವಾಗಿ ಬೇರೆಯಾಗಿದೆ. ಹಾಗಾದ್ರೆ ವಯಸ್ಸಿನ ಎಲ್ಲ ಹಂತಗಳಲ್ಲಿ ಬೆಳವಣಿಗೆಯ ವೇಗ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಬಾಲ್ಯದಲ್ಲಿ ಬೆಳವಣಿಗೆಯ ವೇಗ ಹೆಚ್ಚಾಗಿರ್ತದೆ, ತೀವ್ರವಾಗಿರ್ತದೆ. ಹಾಗೆಯೇ ಮಧ್ಯ ವಯಸ್ಸಿನಲ್ಲಿ ಮತ್ತೆ ಹೆಚ್ಚಾಗ್ತದೆ, ಮಧ್ಯದಲ್ಲಿ ಒಂದಷ್ಟು ಕಡಿಮೆ ಆಗಿರ್ತದೆ ಅನ್ನೋದು. ನಂತರ 4ನೇದು, ವಿಕಾಸವು ಒಂದು ವೈಯಕ್ತಿಕ ಪ್ರಕ್ರಿಯೆ. ಏನದು ವೈಯಕ್ತಿಕ ಪ್ರಕ್ರಿಯೆ ಅಂತ ಹೇಳಿದ್ರೆ, ಒಬ್ಬ ತಾಯಿ ಏಕಕಾಲದಲ್ಲಿ ಜನ್ಮ ನೀಡುವಂತಹ 2 ಮಕ್ಕಳ ಬೆಳವಣಿಗೆ ಸಮಾನಾಂತರವಾಗಿ ಸಾಗುವುದಿಲ್ಲ, ಸಮವಾಗಿ ಇರುವುದಿಲ್ಲ. ನೋಡಿ, ಅವರಿಬ್ಬರಿಗೂ ಇರುವಂತಹ ಅನುವಂಶೀಯತೆಯ ಪ್ರಭಾವ ಒಂದೇ, ಪರಿಸರದ ಪ್ರಭಾವವೂ ಒಂದೇ.
ಅನುವಂಶೀಯತೆ ಮತ್ತು ಪರಿಸರ ಒಂದೇ ಆಗಿದ್ದರೂ ಸಹ ಆ ಇಬ್ಬರು ಮಕ್ಕಳಲ್ಲಿನ ಬೆಳವಣಿಗೆ ಮತ್ತು ವಿಕಾಸದ ವೇಗ ಮತ್ತು ಪ್ರಮಾಣ ಬೇರೆ ಬೇರೆಯಾಗಿರುತ್ತದೆ. ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಯಾವುದೇ ಇಬ್ಬರು ಮಕ್ಕಳು ಒಂದೇ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದೋದಿಲ್ಲ. ಅದಕ್ಕೆ ನಾನು ಅವಳಿ ಮಕ್ಕಳ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಅವಳಿ ಮಕ್ಕಳಿಗೆ ಇರುವ ಅನುವಂಶೀಯತೆ ಒಂದೇ. ಅವಳಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಪರಿಸರದ ಅಂಶವೂ ಒಂದೇನೆ. ಅನುವಂಶೀಯತೆ ಮತ್ತು ಪರಿಸರದ ಎರಡೂ ಅಂಶಗಳು ಒಂದೇ ರೀತಿಯಾಗಿದ್ದರೂ ಅವಳಿ ಮಕ್ಕಳಲ್ಲಿ ಒಂದು ಮಗು ಚುರುಕಾಗಿರ್ತದೆ, ಇನ್ನೊಂದು ಮಗು ನಿಧಾನವಾಗಿರಬಹುದು. ಒಂದು ಮಗು ಗುಳ್ಳ ಆಗಿರಬಹುದು, ಇನ್ನೊಂದು ಮಗು ಎತ್ತರವಾಗಿ ಬೆಳೆಯಬಹುದು. ಒಂದು ಮಗು ಗೌರವ ವರ್ಣದ್ದಾಗಿರಬಹುದು, ಇನ್ನೊಂದು ಮಗು ಶ್ವೇತ ವರ್ಣದ್ದಾಗಿರಬಹುದು. ಹೀಗೆ ಅವರ ದೈಹಿಕ ಗುಣಗಳಲ್ಲಿ, ಬೌದ್ಧಿಕ ಗುಣಗಳಲ್ಲಿ, ಸಾಮಾಜಿಕ ಗುಣಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಆದ್ರಿಂದ ಒಬ್ಬರಂತೆ ಇನ್ನೊಬ್ಬರ ಬೆಳವಣಿಗೆ ಮತ್ತು ವಿಕಾಸ ಇರೋದಿಲ್ಲ. ಇಬ್ಬರದು ಪ್ರತ್ಯೇಕ. ಇಬ್ಬರದು ಏನಾಗಿರ್ತದೆ? ಪ್ರತ್ಯೇಕವಾಗಿರ್ತದೆ. ಅದರಿಂದಲೇ ಪ್ರಕೃತಿನಲ್ಲಿ ಅಥವಾ ಈ ವಿಶ್ವದಲ್ಲಿ ಒಬ್ಬರಂತೆ ಇನ್ನೊಬ್ಬರು ಇರೋದಿಲ್ಲ ಅನ್ನೋ ಮಾತನ್ನು ಹೇಳ್ತೇವೆ. ಹಾಗಾಗಿ ಅದು ವೈಯಕ್ತಿಕ ಅಂಶ, ವೈಯಕ್ತಿಕ ಪ್ರಕ್ರಿಯೆ ಆಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ. ನಂತರ 5ನೇದು, ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವನ್ನು ಹೊಂದಿರುತ್ತದೆ. ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸ, ಡಿಸೈನ್ ಅಂತ ಹೇಳ್ತೀವಿ. ಈಗ ಮಗುವಿನ ದೈಹಿಕ ಬೆಳವಣಿಗೆಯನ್ನ ನಾವು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಹೇಳ್ತೀವಿ. ಏನದು ನೋಡಿ, ಇದು ಶಿರ ಅಂತ ತಿಳ್ಕೊಳ್ಳಿ, ಇದು ಪಾದ ಅಂತ ತಿಳ್ಕೊಳ್ಳಿ. ಮಗುವಿನ ಬೆಳವಣಿಗೆ ಈ ಕಡೆನೂ ಆಗ್ತದೆ, ಹಾಗೆಯೇ ಈ ಕಡೆನೂ ಆಗ್ತದೆ. ಅದನ್ನೇ ನಾವು ಶಿರ ಪಾದಾಭಿಮುಖ ಅಂತ ಕರೀತೇವೆ. ಶಿರ ಪಾದಾಭಿಮುಖ ಅಂತ ಹೇಳಿ ಕರೀತೇವೆ. ಇನ್ನೊಂದು ಕೇಂದ್ರ ಪರಿಧಿ ಅಭಿಮುಖ. ಕೇಂದ್ರ ಪರಿಧಿ ಅಭಿಮುಖ ಅಂತ ಹೇಳ್ತೀವಿ. ಅಂದ್ರೆ ಹೃದಯವನ್ನ ನಾವು ಮಧ್ಯ ಅಂಶ ತಿಳ್ಕೊಂಡ್ರೆ ಎಡಭಾಗಕ್ಕೂ ಅಷ್ಟೇ ದೂರ ಒಂದು ವಿಕಾಸ ಆಗ್ತದೆ, ಬಲಭಾಗಕ್ಕೂ ಸಮನಾಗಿ ವಿಕಾಸ ಆಗ್ತದೆ. ಅದನ್ನು ನಾವು ಕೇಂದ್ರ ಪರಿಧಿ ಅಭಿಮುಖ ಅಂತ ಹೇಳಿ ಕರೀತೇವೆ. ಇಲ್ಲಿ ಏನಾಗ್ತದೆ ನೋಡಿ, ಸೃಷ್ಟಿ ಎಷ್ಟು ಆರ್ಕಿಟೆಕ್ಚರ್, ಸೃಷ್ಟಿಯ ನಿರ್ಮಾಪಕ ಒಳ್ಳೆಯ ವಾಸ್ತುಶಿಲ್ಪಿ ಇದ್ದಾನೆ. ಹೃದಯದಿಂದ ಎಡಭಾಗಕ್ಕೂ ಸಮವಾಗಿ ದೇಹ ಬೆಳೀತದೆ, ಬಲಭಾಗಕ್ಕೂ ಸಮವಾಗಿ ದೇಹ ಬೆಳೀತದೆ. ಒಕ್ಕುಳದಿಂದ ಮೇಲ್ಭಾಗಕ್ಕೂ ಸಮವಾಗಿ ದೇಹ ಬೆಳೀತದೆ, ಕೆಳಭಾಗಕ್ಕೂ ದೇಹ ಬೆಳೀತದೆ. ಹಾಗಾಗಿ ಇಲ್ಲಿ ಒಂದು ದೇಹ ಸಮತೋಲನವನ್ನು ಹೊಂದ್ತಾ ಇರಲಿಲ್ಲ. ಹಾಗಾದ್ರೆ ದೇಹದ ಬೆಳವಣಿಗೆಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಲಿಕ್ಕಾಗಿ, ದೇಹ ಸುಂದರವಾಗಿ ಕಾಣಲಿಕ್ಕಾಗಿ ನಾವು ಶಿರಾಪಾದಾಭಿಮುಖ ವಿನ್ಯಾಸ ಮತ್ತು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸದಲ್ಲಿ, ನಿರ್ದಿಷ್ಟ ವಿನ್ಯಾಸದಲ್ಲಿ ಆ ಮಗು ವಿಕಾಸವನ್ನು ಹೊಂದುತ್ತದೆ ಅನ್ನುವಂಥದ್ದನ್ನು ಗಮನಿಸ್ತೇವೆ. ಇನ್ನು 6ನೇದು ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ನಿರ್ದಿಷ್ಟತೆಯೆಡೆಗೆ ಅದನ್ನು ಹೇಗೆ ನಿಮಗೆ ಹೇಳೋದು ಅಂತಂದ್ರೆ, ಈಗ ಉದಾಹರಣೆಗೆ ಮಗುವಿನಲ್ಲಿ ದೇಹ ಬೆಳೆದ ಹಾಗೆ ಮಗು ಬಾಲಕೆ ಆಗ್ತಾಳೆ. ಒಂದು ವಸ್ತುವನ್ನು ಹಿಡ್ಕೊಳ್ಳೋದು ಒಂದು ಕೌಶಲ, ಕ್ಯಾಚಿಂಗ್ ಸ್ಕಿಲ್ ಅಂತ ಹೇಳ್ತೇವೆ, ಅಥವಾ ಹಿಡಿತದ ಕೌಶಲ ಅಂತ ಹೇಳ್ತೇವೆ. ಹಾಗಾದ್ರೆ ಒಂದು 6 ತಿಂಗಳ ಅಥವಾ 8 ತಿಂಗಳ ಮಗುವಿಗೆ ಒಂದು ಬಾಲನ ತಂದುಕೊಟ್ರೆ ಅದು ಎರಡೂ ಕೈಗಳಿಂದ 10 ಬೆರಳುಗಳಿಂದ ಎದೆಗೆ ಆರಿಸಿಕೊಂಡು ಆ ಬಾಲನ್ನು ಇಟ್ಕೊಳ್ತದೆ, ದೇಹಕ್ಕೆ ಆರಿಸಿಕೊಂಡು ಆ ಬಾಲನ್ನು ಇಟ್ಕೊಳ್ತದೆ. ಹಾಗಾದ್ರೆ 2 ಕೈ, 10 ಬೆರಳು ಮತ್ತು ದೇಹ, ಈ 3 ಸೇರಿಸಿ ಆ ಮಗು ಹಿಡಿತದೆ. ಅದೇ ಮಗು 2 ವರ್ಷ ಆದ್ಮೇಲೆ ದೇಹಕ್ಕೆ ಆರಿಸಿಕೊಳ್ಳೋದಿಲ್ಲ, 2 ಕೈಗಳಿಂದ 10 ಬೆರಳುಗಳಿಂದ ಆ ಬಾಲನ ಚೆಂಡನ್ನು ಇಟ್ಕೊಳ್ತದೆ. ಮತ್ತೆ 3-4 ವರ್ಷ ಆಗುವಷ್ಟಕ್ಕೆ 5 ಒಂದೇ ಕೈಯಲ್ಲಿ ಚೆಂಡನ್ನು ಇಟ್ಕೊಳ್ತದೆ, ಒಂದೇ ಕೈಯಲ್ಲಿ 5 ಬೆರಳುಗಳನ್ನು ಇಟ್ಕೊಳ್ತದೆ. ನಂತರ ಆ ಮಗು ಆಟಕ್ಕೆ ಸೇರಿ ವಾಲಿಬಾಲ್ ಆಟ ಆಡೋದು ಕಲಿತು ಅಂತಂದ್ರೆ ಒಂದೇ ಬೆರಳಲ್ಲಿ ಆ ಬಾಲನ್ನು ಆಡಿಸ್ತದೆ, ಅಥವಾ ಕೆಲವೇ ಬೆರಳುಗಳಲ್ಲಿ ಆ ಬಾಲನ್ನು ಹಿಡ್ಕೊಳ್ತದೆ. ಅಥವಾ ಅದನ್ನೇ ನೀವು ಕುಡಿಯುವ ನೀರಿನ ಲೋಟವನ್ನು ಹಿಡ್ಕೊಳ್ಳುವಂತ ಪರಿಸ್ಥಿತಿಯನ್ನು ಗಮನಿಸಿ,
ಮೊದಲು ಮಗುಗೆ ಏನಾದ್ರು ಲೋಟ ಕೊಟ್ರೆ ಆ ಮಗು ಏನ್ ಮಾಡುತ್ತೆ, ಆ ಮಗು ಆ ಲೋಟದಲ್ಲಿರುವಂತ ನೀರು ಚೆಲ್ಲುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಎರಡೂ ಕೈಗಳಲ್ಲಿ ಇಟ್ಕೊಳ್ಳುತ್ತೆ. ನಂತರ ಒಂದು ಕೈಯಲ್ಲಿ 5 ಬೆರಳುಗಳನ್ನು ಇಟ್ಕೊಳ್ಳುತ್ತೆ, ನಂತರ 4 ಬೆರಳು ಇಟ್ಕೊಳ್ಳುತ್ತೆ, ನಂತರ 3 ಬೆರಳು ಇಟ್ಕೊಳ್ತಾರೆ. ನೀವು ದೊಡ್ಡವರಾದಾದ್ರೆ ಯಾರಾದ್ರೂ ಮನೆಗೆ ಈಗ ಹೋದ್ರೆ ಅವ್ರು ಕೊಟ್ಟಂತ ಲೋಟವನ್ನು ಕೇವಲ 2 ಬೆರಳುಗಳಲ್ಲಿ ಅತ್ಯಂತ ಕುಶಲಮತಿಯಾಗಿ ಹಿಡ್ಕೊಂಡು ನೀರು ಕುಡಿತೀರಿ ಅನ್ನೋದಾದ್ರೆ ಬಹುತೇಕ ಹಿಡಿತದ ಕೌಶಲ ಇದೆಯಲ್ಲ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುತ್ತದೆ. ಹಾಗೆ ಅಳುವನ್ನ ಇನ್ನೊಂದು ಉದಾಹರಣೆ ಇದೆ. ಮಗುವಿನಲ್ಲಿ ಅಥವಾ ಯಾವುದೇ ಮನುಷ್ಯನಿಗೆ ಅಳುವ ಸ್ವಭಾವ ಇದೆ. ಅಳು ಒಂದು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ರಹದಾರಿ, ಹೆದ್ದಾರಿ. ಅಳುವಿನ ಮೂಲಕ ಅನೇಕರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತ ತಂತ್ರಗಾರಿಕೆಯನ್ನು ಬಳಸ್ತಾರೆ. ಅದು ಚಿಕ್ಕ ಮಗುವಿಗೆ ಏನಾದರೂ ಕೇಳಿದ್ದನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಥವಾ ಅವ್ರ ಕೈಯಲ್ಲಿರೋ ವಸ್ತುವನ್ನು ಕಿತ್ಕೊಂಡು ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ಅದು ಅಳೋಕೆ ಸ್ಟಾರ್ಟ್ ಮಾಡುತ್ತೆ. ಬರೀ ನಿಂತ್ಕೊಂಡು ಅಳಲ್ಲ, ನೆಲದ ಮೇಲೆ ಬಿದ್ದು ಹೊರಳಾಡಿ ದೇಹವನ್ನು ಇಡೀ ಕೈಕಾಲುಗಳನ್ನ ಅಲ್ಲಾಡಿಸಿಕೊಳ್ಳುತ್ತೆ. ಆದ್ರೆ ಅದೇ ಮಗು ದೊಡ್ಡದಾದ ಮೇಲೆ ಇನ್ನೊಬ್ಬರಿಗೆ ಕಾಣದಂಗೂ ಅಳೋದು, ಕಣ್ಣೀರು ಒರೆಸ್ಕೊಳ್ಳೋದು, ಕಣ್ಣೀರು ಬರೋದು ಕಾಣೋದು, ಕಣ್ಣಲ್ಲಿ ನೀರು ತುಂಬಿಕೊಂಡು ದುಃಖ ಉಸಿರಾಟಗಳು ಬಿಕ್ಕಿ ಅಳುವಂಥದ್ದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ನಮ್ಮ ಮಗುವಿನ ವರ್ತನೆಗಳು ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಗುತ್ತದೆ ಅನ್ನೋದಕ್ಕೆ ನಾನು ಹಿಡಿತದ ಕೌಶಲವನ್ನ ಮತ್ತೆ ಅಳುವಿನ ರೀತಿಯನ್ನು ನಿಮಗೆ ಉದಾಹರಣೆಯಲ್ಲಿ ಕೊಟ್ಟಿದ್ದೀನಿ. ಇನ್ನು ಏಳನೇದು ಏನು ಅಂತ ಕೇಳಿದ್ರೆ, ನೀವು ವಿವಿಧ ಆಯಾಮಗಳ ಸಂಬಂಧವಿದೆ, ವಿವಿಧ ಆಯಾಮಗಳ ಸಂಬಂಧವಿದೆ, ಸಂಬಂಧವನ್ನು ಹೊಂದಿದೆ. ನೋಡಿ, ಒಂದು ಮಗು ಬೆಳೀತಿದೆ ಅಂತ ಹೇಳಿದ್ರೆ ದೈಹಿಕವಾಗಿ ಬೆಳಿಬೇಕು, ಮಾನಸಿಕವಾಗಿ ವಿಕಾಸ ಆಗಬೇಕು, ಭಾಷಾ ವಿಕಾಸವನ್ನು ಹೊಂದುತ್ತದೆ, ಭಾವನೆಗಳ ವಿಕಾಸ ಇದೆ, ಹಾಗೆಯೇ ಮತ್ತೆ ಸಾಮಾಜಿಕ ವಿಕಾಸ ಇದೆ. ಹಾಗಾದ್ರೆ ಈ ಎಲ್ಲವುಗಳ ಮಧ್ಯೆ ದೈಹಿಕ ಬೆಳವಣಿಗೆ, ಬೌದ್ಧಿಕ ವಿಕಾಸ, ಸಾಮಾಜಿಕ ವಿಕಾಸ, ಸಂವೇಗಗಳ ವಿಕಾಸ, ಹಾಗೆಯೇ ಭಾಷಾ ವಿಕಾಸ, ಇವೆಲ್ಲವೂ ಒಂದು ಮಗುವಿನ ಬೆಳವಣಿಗೆಯ ವಿವಿಧ ಆಯಾಮಗಳು. 1, 2, 3, 4, 5 ಈ 5 ಆಯಾಮಗಳ ಮಧ್ಯೆ ಪರಸ್ಪರ ಸಂಬಂಧ ಇದೆ, ಪರಸ್ಪರ ಸಂಬಂಧ ಇದೆ ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ದೇಹದ ಬೆಳವಣಿಗೆಯೇ ಬೇರೆ, ಬೌದ್ಧಿಕ ಬೆಳವಣಿಗೆಯೇ ಬೇರೆ, ಸಾಮಾಜಿಕ ಬೆಳವಣಿಗೆಯೇ ಬೇರೆ, ಭಾವನಾತ್ಮಕ ಬೆಳವಣಿಗೆಯೇ ಬೇರೆ ಅಂತೇಳಿ ಅಂದ್ಕೊಳ್ಳೋ ಹಾಗಿಲ್ಲ. ಅವೆಲ್ಲವುಗಳ ಮಧ್ಯೆ ಪರಸ್ಪರ ಸಂಬಂಧ ಹೊಂದಿವೆ, ಒಂದು ಮತ್ತೊಂದಕ್ಕೆ ಪೂರಕವಾಗಿವೆ. ಉದಾಹರಣೆ ಹೇಳಿದ್ರೆ, ಆರೋಗ್ಯದಲ್ಲಿ ಚೆನ್ನಾಗಿರುವಂತಹ ವ್ಯಕ್ತಿ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಗಳು ಸಮರ್ಪಕವಾಗಿರುವ ವ್ಯಕ್ತಿ ಬೌದ್ಧಿಕವಾಗಿ ವಿಕಾಸವನ್ನು ಹೊಂದುತ್ತಾನೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲನಾಗಿರುವ ಅಥವಾ ಅನಾರೋಗ್ಯಕ್ಕೆ ಒಳಗಾಗಿರುವ ವ್ಯಕ್ತಿಯ ಬೌದ್ಧಿಕ ವಿಕಾಸ ಶ್ರೇಷ್ಠ ಮಟ್ಟದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಸರಾಸರಿಯ ಮಟ್ಟದಲ್ಲಿ ಇರುವ ಸಂಭವನೀಯತೆ ಇದೆ ಅನ್ನೋದು. ಹಾಗಾಗಿ ದೇಹದ ಬೆಳವಣಿಗೆಗೂ ಬೌದ್ಧಿಕ ವಿಕಾಸಕ್ಕೂ ಸಂಬಂಧ ಇದೆ. ದೇಹ ಅದಕ್ಕೆ ನಾವು ಹೇಳ್ತೇವೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಆರೋಗ್ಯಕರವಾದ ಅಥವಾ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ. ಹಾಗಾದ್ರೆ ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅವುಗಳನ್ನ ಒಂದರಿಂದ ಮತ್ತೊಂದನ್ನ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅದಕ್ಕೆ ನಾನು ಹೇಳ್ತೇವೆ, ಶಿಕ್ಷಣ ಅಂದ್ರೆ ಏನು ಅಂತ ಕೇಳಿದ್ರೆ ಮಗುವಿನ ಸಮಗ್ರ ವ್ಯಕ್ತಿತ್ವದ ವಿಕಾಸವೇ ಶಿಕ್ಷಣ ಅಂತ ಹೇಳ್ತೇವೆ. ಸಮಗ್ರ ಅಂದ್ರೇನು? ಮಗು ದೈಹಿಕವಾಗಿ ಸದೃಢವಾಗಬೇಕು, ಬೌದ್ಧಿಕವಾಗಿ ಚುರುಕಾಗಬೇಕು, ಸಾಮಾಜಿಕವಾಗಿ ಸಂಬಂಧವನ್ನ ಹೊಂದಿರಬೇಕು, ಭಾವನಾತ್ಮಕವಾಗಿ ಸಮತೋಲನವನ್ನು ಹೊಂದಿರಬೇಕು. ಅಂದ್ರೆ ದುಃಖವನ್ನು ಸಹಿಸಿಕೊಳ್ಳುವ, ಸಂತೋಷವನ್ನು ಅನುಭವಿಸುವ ಸಮತೋಲನ, ಬೌದ್ಧಿಕ ಸಮತೋಲನ ಇರಬೇಕು. ಹಾಗೆಯೇ ಭಾಷೆಯನ್ನ ಸಮರ್ಪಕವಾಗಿ ಬಳಸುವ ಸಾಮರ್ಥ್ಯವನ್ನ ಹೊಂದಬೇಕು ಅನ್ನುವಂಥದ್ದು. ಹಾಗಾಗಿ ಮಗುವಿನ ದೈಹಿಕ ಬೆಳವಣಿಗೆ, ಬೌದ್ಧಿಕ ವಿಕಾಸ, ಸಾಮಾಜಿಕ ವಿಕಾಸ, ಸಂವೇಗಗಳ ವಿಕಾಸ ಮತ್ತು ಭಾಷಾ ವಿಕಾಸಗಳೆಲ್ಲವೂ ಸಹ ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ, ಪರಸ್ಪರ ಒಂದಕ್ಕೊಂದು ಅವಲಂಬನೆಯನ್ನು ಹೊಂದಿವೆ, ಪರಸ್ಪರ ಒಂದಕ್ಕೊಂದು ಪೂರಕವಾಗಿವೆ ಅನ್ನೋದನ್ನು ಗಮನಿಸ್ತೇವೆ. ಅದರ ಜೊತೆಗೆ ಪರಸ್ಪರ
ಊಹಿಸಬಹುದಾಗಿದೆ. 8ನೇ ಅಂಶ ಏನು ನಾವು ಹೇಳ್ತೇವೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಕನ್ನಡದ ಗಾದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ್ರೆ ಆ ಮೊಳಕೆ ಹೇಗೆ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲಿ ಮುಂದೆ ಫಲ ಅಥವಾ ಪೈರು ಹೇಗೆ ಬೆಳೀತದೆ ಮತ್ತು ಫಲ ಹೇಗೆ ಕೊಡ್ತದೆ ಅನ್ನೋದನ್ನ ಹೇಗೆ ಕೃಷಿಕ ಆ ಮೊಳಕೆಯ ಆಧಾರದ ಮೇಲೆ ಊಹಿಸ್ತಾನೋ ಹಾಗೆಯೇ ಮನೋವಿಜ್ಞಾನಿಗಳು, ಪೋಷಕರು, ಶಿಕ್ಷಕರು ಮಗುವಿನ ಚಿಕ್ಕ ವಯಸ್ಸಿನಲ್ಲಿಯೇ ಮಗುವಿನ ಮಾತುಗಾರಿಕೆಯನ್ನ, ಮಗುವಿನ ಚಲನವಲನವನ್ನ, ಮಗುವಿನ ವರ್ತನೆಯನ್ನ ನೋಡಿ ಈ ಮಗು ಮುಂದೆ ಏನಾಗಬಹುದು ಎನ್ನುವ ಭವಿಷ್ಯ ದರ್ಶಿತ್ವವನ್ನ ಹೇಳಲಿಕ್ಕೆ ಸಾಧ್ಯ ಇದೆ. ಇದು ಜ್ಯೋತಿಷ್ಯ ಅಲ್ಲ, ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಈಗಿರುವ ಮಗುವಿನ ದೇಹದ ಅಂಗಾಂಗಗಳ ಆರೋಗ್ಯ, ಮಗುವಿನ ಚಲನ ಶಕ್ತಿ, ಮಗುವಿನ ಭಾಷಾ ಸಾಮರ್ಥ್ಯ, ಮಗುವಿನ ಕ್ರಿಯಾಶೀಲತೆ, ಮಗುವಿನ ಆಸಕ್ತಿ ಇವುಗಳೆಲ್ಲವನ್ನ ಗಮನಿಸಿ ಮುಂದೆ ಈ ಮಗು ಇಂತಹ ಸಾಧನೆಯನ್ನ ಮಾಡಲು ಸಮರ್ಥನಾಗುತ್ತಾನೆ ಎಂದು ಹೇಳುವಂತಹದ್ದನ್ನೇ ನಾವು ಊಹಿಸುವಿಕೆ ಎಂದು ಕರೀತೇವೆ. ಹಾಗಾಗಿ ವರ್ತಮಾನದ ಮಗುವಿನ ಸಹಜ ಸ್ಥಿತಿಯನ್ನು, ವರ್ತಮಾನದ ಮಗುವಿನ ವರ್ತನೆಯನ್ನು ಗಮನಿಸಿ ನಾಳೆ ಭವಿಷ್ಯದಲ್ಲಿ ಮಗುವಿನ ವರ್ತನೆ ಹೇಗಿರಬಹುದು, ಮಗುವಿನ ವ್ಯಕ್ತಿತ್ವ ಹೇಗಿರಬಹುದು ಅನ್ನೋದನ್ನ ಹೇಳುವಂತ ಸಾಧ್ಯತೆಗಳಿವೆ. ಹಾಗಾಗಿ ವಿಕಾಸ ಊಹಿಸಬಹುದಾಗಿದೆ. ಈ 8 ತತ್ವಗಳು ವಿಕಾಸದ ತತ್ವಗಳು. ನೀವು ಬಹಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ವಿಕಾಸದ ತತ್ವಗಳು ಎಷ್ಟು ಅಂತ ಕೇಳಿದ್ರೆ 8 ಅಂತ ಹೇಳಿ ಹೇಳ್ತೀವಿ. ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಮುಂದಿನ ಅಂಶ ಅಂತಂದ್ರೆ ಬೆಳವಣಿಗೆಯ ಮತ್ತು ವಿಕಾಸದ ಹಂತಗಳು. ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು. ಇದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಇದು ಜೀವನದಲ್ಲಿ ಎಲ್ಲರಿಗೂ ಬಳಕೆಗೆ ಬರುವಂತಹ ಅಂಶ ಆಗಿದೆ. ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು. ಆಗ ಅವುಗಳನ್ನ ಒಂದೊಂದನ್ನಾಗಿ ಒಂದು ಜನನ ಪೂರ್ವ ಹಂತ. ಜನನ ಪೂರ್ವ ಹಂತ. ನೀವು ಗಮನಿಸಿ, ಇದನ್ನ ಹಂತಗಳು ಅಂತ ನೋಡಿ. ಹಾಗೆ ಈ ಅವಧಿ ಅಂತ ಅಂದ್ರೆ ಆ ಹಂತದ ಅವಧಿ ಎಷ್ಟಿದೆ. ಈ ಉದಾಹರಣೆಗೆ ಜನನ ಪೂರ್ವ ಹಂತ ಅಂತ ಹೇಳಿದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ ಎಷ್ಟು ದಿನಗಳಲ್ಲಿ, ತಿಂಗಳಲ್ಲಿ ಇರುತ್ತೆ? 9 ಚಾಂದ್ರಮಾನ ಮಾಸಗಳು. 9 ಚಾಂದ್ರಮಾನ ಮಾಸಗಳು. ಅದನ್ನು ಬೇಕಾದ್ರೆ ನಾವು 270ರಿಂದ 280 ದಿನಗಳು ಅಂತ ಕರೀತೀವಿ. ಜನನ ಪೂರ್ವ ಹಂತ ಅಂದ್ರೆ ಯಾವುದು ಅಂತಂದ್ರೆ ಮಗು ಗರ್ಭಧಾರಣೆಯಿಂದ ತಾಯಿಯ ಗರ್ಭದಲ್ಲಿ ಜನನವಾಗುವವರೆಗಿನ ಅವಧಿಯನ್ನ ಜನನ ಪೂರ್ವ ಹಂತ, ಪ್ರೀನೇಟಲ್ ಪೀರಿಯಡ್ ಅಂತ ಹೇಳ್ತೇವೆ. ಅದೆಷ್ಟು? 9 ಚಾಂದ್ರಮಾನ ಮಾಸಗಳು, ತಿಂಗಳು ಅಂತ 9 ತಿಂಗಳು ಅಂತ ಹೇಳಿ ಮಗುವಿಗೆ ನಾವು ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆಯೇ ಅದರ ದಿನಗಳಲ್ಲಿ ನಾವು ಲೆಕ್ಕ ಹಾಕಿ ಹೇಳೋದಾದ್ರೆ 270ರಿಂದ 280 ದಿನಗಳು ಅಂತ ಹೇಳಿ ಕರೀತೀವಿ. ನಂತರ ಎರಡನೇದು ಜನನೋತ್ತರ ಅಂತ ಹೇಳ್ತೀವಿ. ಅಂದ್ರೆ ತಾಯಿಯ ಗರ್ಭದಿಂದ ಹೊರಗೆ ಬರುವಂತಹ ದಿನದಿಂದ ಹಿಡಿದು ಅಂತ ಹೇಳಿ. ಅದರಲ್ಲಿ ನಾವು ಎರಡನೇದು ಮೊದಲನೇದು ಶೈಶವಾವಸ್ಥೆ. ಇದನ್ನ ನಾವು ಏನಂತ, ಎಷ್ಟು? ಜನನದಿಂದ 2 ವಾರ. ಜನನದಿಂದ 2 ವಾರ ಅಥವಾ 14 ದಿನಗಳು. ನಾವು ಅರ್ಥ ಮಾಡ್ಕೋಬೇಕು. ರಾಕೆಟ್ ಎಲ್ಲ ಹಾಕ್ತೀವಿ ಅಂದ ತಕ್ಷಣ ಅದು ಎಷ್ಟು ಹೇಳಿದ್ದು ಅಂತಲ್ಲ. 2 ವಾರ ಅಂದ್ರೆ 1 ವಾರಕ್ಕೆ 7 ದಿನಗಳು, 2 ವಾರಕ್ಕೆ 14 ದಿನಗಳು. ಅದನ್ನ ನಾವು ಮಗುವನ್ನ ನಾವು ಹುಟ್ಟಿದ ತಕ್ಷಣ ಜೀವಿಯನ್ನು ಏನಂತ ಕರಿತೇವೆ? ಅದು ಬಾಲಕಿ ಆಗಿರಲಿ, ಮಗು ಆಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಶಿಶು ಅಂತ ಕರಿತೇವೆ. ಗಮನಿಸಿ, ಶಿಶು. ಎಲ್ಲಿವರೆಗೆ ನಾವು ಶಿಶು ಅನ್ನೋ ಪದ ಬಳಸಬಹುದು? ಮಗುವಿಗೆ
14 ದಿನಗಳಾಗುವವರೆಗೆ ಅದನ್ನು ನಾವು ಶಿಶು ಅಂತ ಕರೀತೇವೆ. ಆ ಜನನದಿಂದ 14 ದಿನಗಳವರೆಗಿನ ಅವಧಿಯನ್ನ ನಾವು ಶೈಶವಾವಸ್ಥೆ ಅಂತ ಕರೀತೇವೆ. ಅನಂತರ ಮುಂದೆ ಮೂರನೇದು ಹಸುಳೆತನ ಅಥವಾ ಮಗುತನ. ಹಸುಳೆ ಅಥವಾ ಮಗುತನ ಅದರ ಅವಧಿ ಎಷ್ಟು ಇಲ್ಲಿ ಗಮನಿಸಬೇಕು. ಇಲ್ಲಿ ಎಷ್ಟು ಕ್ಲೋಸ್ ಆಗಿರುತ್ತೋ ಅಲ್ಲಿ 3ನೇ ವಾರದಿಂದ 2 ವರ್ಷಗಳವರೆಗೆ. ನೋಡಿ, ನಾವು ಬೇಬಿ ಹುಡ್ ಅಂತ ಇಂಗ್ಲಿಷ್ ನೋಡಿ, ಇದು ಇನ್ಫೆಂಟ್ ಸ್ಟೇಜ್, ಪ್ರೀನೇಟಲ್ ಸ್ಟೇಜ್, ಇದು ಚೈಲ್ಡ್ ಬೇಬಿ ಹುಡ್ ಅಂತ ಕರೀತೇವೆ. ಬೇಬಿ ಹುಡ್, ಬೇಬಿ ಅಂದ್ರೆ ಹಸುಳೆ ಅಥವಾ ಮಗು ಅಂತ ಕರೀತೇವೆ. ಅದು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಮಗುವಿಗೆ ಮದುವೆಯಾಗಿ ಮತ್ತೆ ಮಗು ಆದ್ರೂ ಆ ಮಗುವಿಗೂ ಸಹ ತಂದೆ ತಾಯಿಗಳು ಆ ಮಗಳನ್ನ ಬೇಬಿ ಅಂತಾನೆ ಕರೀತಾರೆ. ಅದು ಡೌಟ್ ಆಗ್ತದೆ, ದೊಡ್ಡ ಬೇಬಿ ಸಣ್ಣ ಬೇಬಿ. ಓಕೆ, ಏನಿದೆ 3ನೇ ವಾರದಿಂದ 2 ವರ್ಷಗಳವರೆಗಿನ ಅವಧಿಯನ್ನ ನಾವೇಂತ ಕರಿತೇವೆ, ಹಸುಳೆತನ ಅಥವಾ ಮಗುತನ ಅಂತ ಕರೀತೇವೆ. ಬೇಬಿ ಹುಡ್ ಅಂತ ಕರೀತೇವೆ. ನಂತರ 4ನೇದು ಪೂರ್ವ ಬಾಲ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ ಇಲ್ಲಿ ಗಮನಿಸಿ, 2 ವರ್ಷ ಮುಗಿದ್ಮೇಲೆ 3 ವರ್ಷದಿಂದ 6 ವರ್ಷಗಳವರೆಗೆ ಪೂರ್ವ ಬಾಲ್ಯಾವಸ್ಥೆ, ಪ್ರೀ ಚೈಲ್ಡ್ಹುಡ್. ನೋಡಿ, ಬಾಲ್ಯ ಅಂದ್ರೆ ಚೈಲ್ಡ್ಹುಡ್ ಅಂತ. ಅದರಲ್ಲಿ ಚೈಲ್ಡ್ಹುಡ್ ಅನ್ನ ನಾವು 2 ವಿಭಾಗ ಮಾಡ್ತೇವೆ. ಒಂದು ಪೂರ್ವ ಬಾಲ್ಯಾವಸ್ಥೆ ಅಂದ್ರೆ ಮೊದಲಿನ ಬಾಲ್ಯಾವಸ್ಥೆ, ನಂತರದ್ದು 2ನೇ ಅವಧಿಯ ಬಾಲ್ಯಾವಸ್ಥೆ. ಅದನ್ನ ನಾವು ಉತ್ತರ ಬಾಲ್ಯಾವಸ್ಥೆ ಅಂತ ಕರೀತೇವೆ. ಪೂರ್ವ ಬಾಲ್ಯಾವಸ್ಥೆಯ ಅವಧಿ 3 ವರ್ಷದಿಂದ 6 ವರ್ಷಗಳವರೆಗೆ. ಹಾಗಾದ್ರೆ ಇದು ಉತ್ತರ ಬಾಲ್ಯಾವಸ್ಥೆ. ಈಗ 7ನೇ ವರ್ಷದಿಂದ ಸ್ಪಷ್ಟವಾಗಿ 12 ವರ್ಷಗಳವರೆಗೆ ಉತ್ತರ ಬಾಲ್ಯಾವಸ್ಥೆ. ಇವೆರಡನ್ನೂ ಸೇರಿಸಿ ಇದನ್ನ ಬಾಲ್ಯಾವಸ್ಥೆ ಅಂತ ಕರೀತೀವಿ. ಬಾಲ್ಯಾವಸ್ಥೆಯಲ್ಲಿ ಗಮನಿಸಬೇಕು, ಬಾಲ್ಯಾವಸ್ಥೆಯಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ ಅಧ್ಯಯನದ ಅನುಕೂಲಕ್ಕಾಗಿ. ಒಂದು ಪೂರ್ವ ಬಾಲ್ಯಾವಸ್ಥೆ, ಮತ್ತೊಂದು ಉತ್ತರ ಬಾಲ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆಯ ಅವಧಿ 3 ವರ್ಷದಿಂದ 6 ವರ್ಷದವರೆಗೆ, ಉತ್ತರ ಬಾಲ್ಯಾವಸ್ಥೆಯ ಅವಧಿ 7ನೇ ವರ್ಷದಿಂದ 12 ವರ್ಷಗಳವರೆಗೆ. ಹಾಗಾಗಿ ಇವೆರಡನ್ನೂ ಸೇರಿಸಿ ಬಾಲ್ಯಾವಸ್ಥೆ ಅಂತ ಹೇಳುವಾಗ ನೀವು ಗಮನಿಸಬೇಕು 3ರಿಂದ 12. ಇದನ್ನು ಒಂದೇ ಹಂತ ಮಾಡ್ಕೊಂಡು ನೀವು ಹೇಳಬೇಕಾದ್ರೆ ಬಾಲ್ಯಾವಸ್ಥೆ ಅಂತ ಹೇಳ್ತೇವೆ. ಅದರ ಅವಧಿ 3ರಿಂದ 12 ವರ್ಷ. ಬಹುತೇಕ ನಾವು ಈ ಅವಧಿಯಲ್ಲಿ ಪ್ರಾಥಮಿಕ ಶಾಲಾ ಹಂತದ ಶಿಕ್ಷಣವನ್ನು ಪಡಿತೇವೆ. ಅನ್ನೋದು. ನಂತರ ಲೈಂಗಿಕ ಪಕ್ವತೆಯ ಕಾಲ. ಇಲ್ಲಿ ಇದು 13ರಿಂದ 14 ಅಂತ ಹೇಳ್ತಾರೆ. 13ರಿಂದ 14 ವರ್ಷ. ನಂತರ 13ರಿಂದ 14, 13, 14, 12 ಆದ್ಮೇಲೆ 13, 14 ಇಲ್ಲಿ ಟೀನ್ ಅನ್ನೋ ಪದ ಇದೆ. ಅದನ್ನು ನಾವು ಹದಿಹರೆಯದ ವಯಸ್ಸು ಅಥವಾ ತಾರುಣ್ಯಾವಸ್ಥೆ ಅಂತ ಕರೀತೀವಿ. ತಾರುಣ್ಯಾವಸ್ಥೆ ಎಷ್ಟು ಇಲ್ಲಿ ನಾವು ಗಮನಿಸಬೇಕು. 15ರಿಂದ 19 ನೋಡಿ. 15, 16, 17, 18, 19 ಅಲ್ಲಿ ಟೀನ್ ಅನ್ನೋ ಪದ ಇದೆ. ಅದನ್ನೇ ನಾವು ಟೀನೇಜ್ ಅಂತ ಹೇಳಿ ಕರೀತೇವೆ. ಅರ್ಥ ಆಗ್ತಾ? ನಂತರ ವಯಸ್ಕ ಹಂತ. ಇದು 19 ಅಂತ ಹೇಳಿದ್ರೆ 20ರಿಂದ 40 ವರ್ಷದವರೆಗೆ ನಾವು ವಯಸ್ಕ ಅಂತ ಹೇಳ್ತೇವೆ. ನಂತರ 9ನೇದು ಮಧ್ಯ ವಯಸ್ಸು, ಮಿಡ್ಲ್ ಏಜ್. ಮಧ್ಯ ವಯಸ್ಸು ಅಂತ ಹೇಳಿದ್ರೆ 40ರಿಂದ 60
ವರ್ಷ. ಕೊನೆಯದಾಗಿ ನಾವು ವೃದ್ಧಾಪ್ಯ. ವೃದ್ಧಾಪ್ಯ ಇಲ್ಲಿ 60ರ ನಂತರ ಮರಣದವರೆಗೆ ಅವರೆಷ್ಟು ವರ್ಷ ಬದುಕಿರ್ತಾರೋ ಅದನ್ನು ನಾವು ವೃದ್ಧಾಪ್ಯ ಅಂತ ಹೇಳಿ ಕರಿತೀವಿ. ಹೀಗೆ ನಾವು ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಪ್ರಣಾಳಿಕೆಗಳಿಗೆ ಅನುಗುಣವಾಗಿ ನಾವು 10 ಹಂತಗಳನ್ನಾಗಿ ವಿಂಗಡಿಸ್ತೇವೆ. ಬಹುತೇಕ ಗರ್ಭಧಾರಣೆಯಿಂದ ಅದನ್ನೇ ನಾವು ಜನನದಿಂದ ಮರಣದವರೆಗೆ ಅಂತ ಹೇಳ್ತೀವಿ, ಅಥವಾ ಗರ್ಭದಿಂದ ಗೋರಿಯವರೆಗೆ ಅಂತ ಹೇಳ್ತೀವಿ. ಆ ಹಂತಗಳನ್ನು ನಾವು ಶೈಶವಾವಸ್ಥೆ, ಹಸುಳೆತನ, ಬಾಲ್ಯಾವಸ್ಥೆ 2 ವಿಧ: ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆಯ ತಾರುಣ್ಯಾವಸ್ಥೆ, ವಯಸ್ಕಾವಸ್ಥೆ, ಮಧ್ಯಂತರ ಅವಧಿ, ಹಾಗೆ ವೃದ್ಧಾಪ್ಯ. ಹೀಗೆ ವಿವಿಧ ಹಂತಗಳಲ್ಲಿ ಮಗು ತನ್ನದೇ ಆದ ಬೆಳವಣಿಗೆ ಮತ್ತು ವಿಕಾಸವನ್ನು ಹೊಂದದೆ. ಆ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಪ್ರತಿ ಹಂತದಲ್ಲೂ ಅವರ ಗುಣಗಳು ಬೇರೆ ಬೇರೆಯಾಗಿರ್ತವೆ. ಮಗುತನದಲ್ಲಿದ್ದ ಗುಣಗಳೇ ಬೇರೆ, ಬಾಲ್ಯದಲ್ಲಿ ಕಂಡುಬರುವ ಗುಣಗಳೇ ಬೇರೆ, ಯೌವನದಲ್ಲಿ ಕಂಡುಬರುವ ಗುಣಗಳೇ ಬೇರೆ, ವಯಸ್ಕಾವಸ್ಥೆಯಲ್ಲಿ ಕಂಡುಬರುವ ಗುಣಗಳೇ ಬೇರೆ, ವೃದ್ಧಾಪ್ಯದಲ್ಲಿ ಕಂಡುಬರುವ ಗುಣಗಳೇ ಬೇರೆ ಆಗ್ತದೆ. ಹಾಗಾಗಿ ಈಗ ನಾವು ಬೇರೆ ಬೇರೆ ಅವಧಿಯಲ್ಲಿ ಯಾವ ರೀತಿಯಲ್ಲಿ ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಕಾಣ್ತೇವೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಪೂರ್ವ ಬಾಲ್ಯಾವಸ್ಥೆಯ ದೈಹಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಸಂವೇಗಾತ್ಮಕ ವಿಕಾಸ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ.